ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ವರ್ಗಗಳು ಮತ್ತು ವರ್ಗಮೂಲಗಳು ಈ ಅಧ್ಯಾಯದ 18ನೇ ಪ್ರಶ್ನೆಯನ್ನ ಗಮನಿಸಿ. 25ರ ವರ್ಗಮೂಲವನ್ನ ಪುನರಾವರ್ತಿತ ವ್ಯವಕಲನ ವಿಧಾನದಿಂದ ಕಂಡುಹಿಡಿಯಲು ಬಳಸುವ ಹಂತಗಳು. ಆಯ್ಕೆ ಎ 3, ಬಿ 4, ಸಿ 5 ಹಂತಗಳು, ಡಿ 6 ಹಂತಗಳು. ಸೊ ಇಲ್ಲಿ ಪುನರಾವರ್ತಿತ ವ್ಯವಕಲನ ವಿಧಾನ. ಸೊ ಯಾವುದೇ ಒಂದು ಪೂರ್ಣವರ್ಗ ಸಂಖ್ಯೆಯ ವರ್ಗಮೂಲವನ್ನ ಕಂಡುಹಿಡಿಯಲು ನಾವು ಆ ಸಂಖ್ಯೆಯಿಂದ ಅನುಕ್ರಮವಾದ ಬೆಸ ಸಂಖ್ಯೆಗಳನ್ನ 0 ಬರುವವರೆಗೂ ಕಳಿತಾ ಹೋಗ್ತೇವೆ. ಹಾಗಾದ್ರೆ ಇಲ್ಲಿ ಮೊದಲನೆಯ ಹಂತ 1. ಸೊ 25 ಮೈನಸ್ ಮೊದಲನೆಯ ಬೆಸ ಸಂಖ್ಯೆ 1, 24. ಸೊ ಎರಡನೆಯ ಹಂತ 24 ಮೈನಸ್ ಎರಡನೆಯ ಬೆಸ ಸಂಖ್ಯೆ 3. ಸೊ ಇದೆಷ್ಟು ಬರುತ್ತೆ? 21. ಸೊ ಮೂರನೆಯ ಹಂತ 21 ಮೈನಸ್ ಮೂರನೆಯ ಬೆಸ ಸಂಖ್ಯೆ 5. ಸೊ 16. ಸೊ ನಾಲ್ಕನೆಯ ಹಂತ 16 ಮೈನಸ್ ನಾಲ್ಕನೆಯ ಬೆಸ ಸಂಖ್ಯೆ 7, 9. ಸೊ ನೆಕ್ಸ್ಟ್ ಐದನೆಯ ಹಂತ 9 ಮೈನಸ್ ಐದನೆಯ ಬೆಸ ಸಂಖ್ಯೆ 9 ಈಸ್ ಈಕ್ವಲ್ ಟು ಏನ್ ಹೇಳಿ 0 ಬಂತು. ಹಾಗಾದ್ರೆ 1, 2, 3, 4, 5. ಸೊ 0 ಬರ್ಲಿಕ್ಕೆ ನಾವು ಒಟ್ಟು 5 ಹಂತಗಳು ನಮ್ಗೆ ಬೇಕಾಗಿದೆ. ಸೊ ಆದ್ರಿಂದ ನಾವು 25ರ ವರ್ಗಮೂಲವು 5 ಆಗಿದೆ ಅಂತ ಹೇಳ್ಬೋದು. ಹಾಗಾದ್ರೆ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಸಿ 5 ಏನ್ ಹೇಳಿ 5 ಹಂತಗಳನ್ನ ನಾವು ಬಳಸಿ 25ರ ವರ್ಗಮೂಲವನ್ನ ಕಂಡುಹಿಡಿದಿದ್ದೇವೆ. ಹೇಗೆ? ಪುನರಾವರ್ತಿತ ವ್ಯವಕಲನ ವಿಧಾನದಿಂದ. ಹಾಗಾಗಿ 25ರ ವರ್ಗಮೂಲವು 5 ಆಗಿದೆ. ಥ್ಯಾಂಕ್ ಯು.